ನಾನು ಮುಂದಿನ ಸಮಾರಂಭವನ್ನು ಮೆಡೋಸ್ನಲ್ಲಿ ಸಜ್ಜಾಗಿರುವ ವೇದಿಕೆಯಲ್ಲಿ ನಡೆಸಲಿದ್ದೇವೆ. ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಅಮರೇಂದ್ರ ಹೋಳಂಬಳ್ಳಿ ಅವರನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವಿನಂತಿಸುತ್ತೇನೆ. I now request our honorable chief guest to kindly inaugurate our event by lighting the lamp. We also request Mrs. Rama Agarwal to join the gathering on the stage, please. You can just hold my hand. Just hold my hand. Check. It's going away? No. It's okay, I'll hold for 5 minutes. Thank you. Tumba ಧನ್ಯವಾದಗಳು. I request all our residents to kindly proceed towards the seats and get themselves seated. ಅನ್ವಿತ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಅಮರೇಂದ್ರ ಹೋಳಂಬಳ್ಳಿ ಅನ್ನು ಪರಿಚಯಿಸಲು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲ ಕಾರ್ಡಿನಲ್ ಕುಟುಂಬದ ಬಂಧುಗಳಿಗೆ. ಈ ದಿನ ನಮ್ಮ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಮತ್ತು ಡಾಕ್ಟರ್ ಅಮರೇಂದ್ರ ಹೋಳಂಬಳ್ಳಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಒಂದು ಸಣ್ಣ ಕಿರುಪರಿಚಯವನ್ನು ನಾನು ಅವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೂಲತಃ ನನಗೆ ನಮ್ಮ ಹಳೆಯ ಸ್ನೇಹಿತರಾದಂಥ ಒಬ್ಬರು ಪಾಣಿ ಅಂತ ನಮ್ಮ ವಿಜಯನಗರದಲ್ಲಿದ್ದರು. ಮೊನ್ನೆ ಅವ್ರಿಗೆ ಯಾರನ್ನು ಗೆಸ್ಟ್ ಮಾಡಬೇಕು ಅಂತ ನನಗೆ ವಿಚಾರ ಮಾಡಿದಾಗ ಪಾಣಿಯವ್ರಿಗೆ ನಾನು ಫೋನ್ ಮಾಡಿದೆ. ನೀವೊಬ್ಬರನ್ನ ನಮಗೆ ಗೆಸ್ಟಾಗಿ ಈ ರಾಜ್ಯೋತ್ಸವಕ್ಕೆ ಮೊಟ್ಟ ಮೊದಲ ಕಾರ್ಯಕ್ರಮ ನಮ್ಮ ಅಪಾರ್ಟ್ಮೆಂಟಲ್ಲಿ ಸಜೆಸ್ಟ್ ಮಾಡಿ ಅಂದ ಕೂಡಲೇ ಅವರು ಒಂದು ಕ್ಷಣ ಕೂಡ ಯೋಚನೆ ಮಾಡಿದಾಗ ಇಲ್ಲ ಡಾಕ್ಟರ್ ಅಮರೇಂದ್ರ ಅವರೇ ಬರಲಿ ಅಲ್ಲಿ ಅಂತ ಹೇಳಿದ್ರು. ಆನಂತರ ತಕ್ಷಣ ಅವ್ರ ಹತ್ರ ಮಾತನಾಡಿ ಅವ್ರ ಒಪ್ಪಿಗೆಯನ್ನು ತೊಗೊಂಡು ಅವ್ರ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳೋದು ಭಾಳ ಇದೆ, ಬಟ್ ಕೆಲವು ಚಿಕ್ಕದಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಡಾಕ್ಟರ್ ಅಮರೇಂದ್ರ ಹೋಳಂಬಳ್ಳಿ ಕೋಲಾರ ತಾಲೂಕಿನ ಹೊಳ್ಳಂಬಳ್ಳಿ ಗ್ರಾಮದವರು. ತಂದೆ ಆರ್ ರಾಮಚಂದ್ರಪ್ಪ ಶೆಟ್ಟಿ, ತಾಯಿ ಸೀತಮ್ಮ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ, ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಟಡೀಸ್ ಹಾಗೂ ಕುವೆಂಪು ವಿಶ್ವವಿದ್ಯಾಲಯದಿಂದ PhD. ಪ್ರಸ್ತುತ ಈಗ ಬೆಂಗಳೂರು ವಿಜಯನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಾಪಕರ ಸಂಘದ ಅಧ್ಯಕ್ಷರಾಗಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯ ಕಾಲೇಜು ಅಧ್ಯಾಪಕರ ಸಂಘದ ಉಪಾಧ್ಯಕ್ಷರಾಗಿ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಕತೆ, ಕಾದಂಬರಿ, ನಾಟಕ, ವಿಮರ್ಶೆ, ಅನುವಾದ ಇವರ ಆಸಕ್ತಿಯ ಕ್ಷೇತ್ರಗಳು. ಪ್ರಕಟಿತ ಕೃತಿಗಳು, ಈಸ್ ಅ ಪಬ್ಲಿಷ್ಡ್ ಆಥರ್. ಕೃತಿಗಳ ಹೆಸರು ವಾಲ್ ಪೇಪರ್ ಅಂತ ಒಂದು, ಬಣ್ಣದ ನೆರಳು ಅಂತ ಒಂದು ಕಥಾ ಸಂಕಲನಗಳು, ಕಾಯ ಮತ್ತೊಂದು ಕಾದಂಬರಿ, ಚಂದ್ರಗುಪ್ತ ಜನವರಿ ಮತ್ತು ಜನವರಿ 32 ನಾಟಕಗಳನ್ನು ಸಹ ಬರೆದಿದ್ದಾರೆ. ಮರುಮಾತು,
ಕಥೆಯ ಕೈ ಹಿಡಿದು 2 ವಿಮರ್ಶಾ ಸಂಕಲನಗಳು, ಕನ್ನಡ ಸಣ್ಣ ಕಥೆಗಳು ಮತ್ತು ಜಾಗತೀಕರಣ, ಅದೊಂದು ರಿಸರ್ಚ್ ಪೇಪರ್, ಅದು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿ ಪುರಸ್ಕಾರಗಳು ಭಾಳ ಬಂದಿದ್ದಾವೆ, ಹೇಳ್ತಾ ಹೋದರೆ ದೊಡ್ಡ ಪಟ್ಟಿನೇ ಆಗಿಬಿಡುತ್ತೆ ಅದರಲ್ಲಿ. ಅವರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪರೀಕ್ಷಾ ಮಂಡಳಿ ವಿಶ್ವವಿದ್ಯಾಲಯ ಪದವಿ ಪರೀಕ್ಷಾ ಮಂಡಳಿ ಮಾಜಿ ಅಧ್ಯಕ್ಷರು, ಸುರನ ಕಾಲೇಜ್ ಪದವಿ ಪರೀಕ್ಷಾ ಮಂಡಳಿ ಅಧ್ಯಕ್ಷರು, BMC ಪ್ರತಿಷ್ಠಾನದ ಪ್ರಶಸ್ತಿಯ ಜೂರಿಯಾಗಿದ್ದಾರೆ, ಅಕ್ಷರ ಸೂರ್ಯ ಸಂಶೋಧನಾ ಜರ್ನಲ್ ಸಲಹಾ ಮಂಡಳಿ ಸದಸ್ಯರಾಗಿದ್ದಾರೆ, ಬೆಂಗಳೂರು ವಿಶ್ವವಿದ್ಯಾಲಯ ಗಾಂಧಿ ಅಧ್ಯಯನ ಕೇಂದ್ರದ ಕಾಲೇಜು ಘಟಕದ ಮಾಜಿ ಸಂಚಾಲಕರಾಗಿದ್ದಾರೆ ಮತ್ತು ಸಂಘಟನಾ ಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರಿ ಕಾಲೇಜು ಅಧ್ಯಾಪಕರ ಸಂಘದ ಮಾಜಿ ಕಾರ್ಯದರ್ಶಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಕಾಲೇಜು ಕನ್ನಡ ಅಧ್ಯಾಪಕರ ಸಂಘದ ಮಾಜಿ ಉಪಾಧ್ಯಕ್ಷರು. ಹೇಳ್ತಾ ಹೋದರೆ ಭಾಳ ಇದೆ. ಅವರ ಹಿತನುಡಿಗಳಿಂದ ನಾಡಿನ ಬಗ್ಗೆ, ಭಾಷೆ ಬಗ್ಗೆ ಕೇಳೋಣ. ಇಷ್ಟು ಹೇಳಿ ನಾನು ಡಾಕ್ಟರ್ ಅಮರೇಂದ್ರ ಹೆಬ್ಬಳ್ಳಿ ಅವರಿಗೆ ಸ್ವಾಗತ ಮಾಡ್ತೀನಿ. ಬನ್ನಿ ಡಾಕ್ಟರ್, ದಯಮಾಡಿ ಮಾತಾಡಿ. ಎಲ್ಲರಿಗೂ ತುಂಬ ಪ್ರೀತಿಯಿಂದ ನಮಸ್ಕಾರಗಳು. ಹಾಗೆಯೇ ಎಲ್ಲರಿಗೂ 70ನೇ ವರ್ಷದ ಆಚರಣೆ ಇದೆ. ನಮ್ಮಲ್ಲಿ ಅನೇಕರು ಇದನ್ನು ಕನ್ನಡ ರಾಜ್ಯೋತ್ಸವ ಅಂತ ಕರೀತಾರೆ. ಅದು ತುಂಬ ಪ್ರೀತಿಯಿಂದ ನಾವೆಲ್ಲ ಹೇಳುವಂಥ ಮಾತು. ಆದರೆ ವಾಸ್ತವದಲ್ಲಿ ಇದು ಕರ್ನಾಟಕ ರಾಜ್ಯೋತ್ಸವ. ಇಲ್ಲಿ ಬಹುಶಃ ಬೇರೆ ಬೇರೆ ಭಾಷೆಯ ಬಂಧುಗಳು ಇಲ್ಲಿದ್ದೀರಿ. ಕನ್ನಡ, ತೆಲುಗು, ತಮಿಳು, ಹೀಗೆ ಬೇರೆ ಬೇರೆ ಮನೆ ಮಾತಿನ ಮದರ್ ಟಂಗ್ ಇರುವಂಥ ಬಂಧುಗಳಿದ್ದೀರಿ. ಆ ಕಾರಣಕ್ಕಾಗಿ ಮಾತನ್ನು ಹೇಳ್ತಾ ಇದ್ದೀವಿ. ಕರ್ನಾಟಕ ಅನ್ನೋಂಥ ರಾಜ್ಯ ರಚನೆ ಆದಾಗ ಭಾಷೆಯೇ ಆಧಾರವಾಗಿ ರಾಜ್ಯ ರಚನೆ ಆಗಿದ್ದು ನಿಜ. ಆದರೆ ಆ ರಾಜ್ಯದಲ್ಲಿ ಕನ್ನಡವನ್ನು ಒಳಗೊಂಡಂತೆ ಹಲವು ಭಾಷೆಗಳನ್ನಾಡುವ ಜನ ಒಟ್ಟಿಗೆ ಇದ್ದಾರೆ. ಇದು ನಮ್ಮ ಎಲ್ಲರ ಕರ್ನಾಟಕ. ಇದು ಇಲ್ಲಿರುವಂಥ ಎಲ್ಲ ಭಾಷೆಯ ಸೋದರ ಭಾಷೆಗಳ ಎಲ್ಲ ಜನರ ಕರ್ನಾಟಕ ಇದು. ಹಾಗಾಗಿ ನಮ್ಮದು ಕರ್ನಾಟಕ ರಾಜ್ಯೋತ್ಸವ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ನನಗೆ ಸಿದ್ಧಲಿಂಗಮೂರ್ತಿಯವರು ಈ ಕಾರ್ಯಕ್ರಮಕ್ಕೆ ಕರೆದಾಗ ನನಗೆ ಈ ಕಾರ್ಯಕ್ರಮದ ಸ್ವರೂಪ ಏನು ಅಂತ ಕೇಳಿದೆ. ಹೇಳಿದರು, ಬರೀ ಕನ್ನಡದವರಷ್ಟೇ ಅಲ್ಲ, ನಾವೆಲ್ಲ ಬೇರೆ ಬೇರೆ ಭಾಷೆಯ ಸೋದರರು ಒಟ್ಟಿಗಿದ್ದೀವಿ ಅಂತ ಹೇಳಿದರು. ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಹೀಗೆ ಆಚರಣೆ ಮಾಡೋದಿದೆಯಲ್ಲ, ತುಂಬ ತುಂಬ ಸಂತೋಷದ ವಿಚಾರ. ನಮಗೆ ಒಂದು ಮುಖ್ಯವಾದ ವಿಚಾರವನ್ನು ಮಾತಾಡಬೇಕಿಲ್ಲಿ. ಏನು ಅಂತಂದರೆ, ಕರ್ನಾಟಕ ರಾಜ್ಯ ರಚನೆ ಆಗಬೇಕು ಅಂತ ಹೋರಾಟ ಶುರುವಾಗುವ ಮುಂಚೆಯೇ ಅಸ್ಸಾಂನಲ್ಲಿ, ಬಂಗಾಳದಲ್ಲಿ, ಒರಿಸ್ಸಾದಲ್ಲಿ ಮತ್ತು ಈ ಹಿಮಾಚಲ ಪ್ರದೇಶದಲ್ಲಿ ಹೀಗೆ ಅನೇಕ ಕಡೆಗೆ ಭಾಷೆಯ ಆಧಾರದ ಮೇಲೆ ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ಹೋರಾಟಗಳು ಶುರುವಾಗಿತ್ತು. ಆನಂತರ ಕರ್ನಾಟಕದಲ್ಲಿ ಶುರುವಾಗಿತ್ತು. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಶುರುವಾದ ಮುಂಚೆ 1895ರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಶುರುವಾಗಿ ಕರ್ನಾಟಕದಲ್ಲಿ ಹೋರಾಟಗಳು ಶುರುವಾದವು. ಇಡೀ ದೇಶದಲ್ಲಿ ಮೊಟ್ಟ ಮೊದಲು ಭಾಷೆಯ ಆಧಾರದ ಮೇಲೆ ರಾಜ್ಯ ರಚನೆಯಾಗಿದ್ದು ಆಂಧ್ರ ಪ್ರದೇಶ. ಕರ್ನಾಟಕ ಅಲ್ಲ, ಮೊದಲು ರಚನೆ ಆಗಿದ್ದು ಆಂಧ್ರ ಪ್ರದೇಶ. ಪೊಟ್ಟಿ ಶ್ರೀರಾಮುಲು ಅಂತ ತೆಲುಗಿನ ಹೋರಾಟಗಾರ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ತೆಲುಗು ರಾಜ್ಯ ಬೇಕೇ ಬೇಕು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಅಲ್ಲಿಯ ತನಕ ಬೇರೆ ಬೇರೆ ರಾಜ್ಯಗಳ ಹೋರಾಟಗಳು ಒಂದು ಹಂತಕ್ಕಿದ್ವು. ಎಲ್ಲಿ ಪೊಟ್ಟಿ ಶ್ರೀರಾಮುಲು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೋ ಆಗ ಈ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಬೇಡಿಕೆಯನ್ನು ಒಪ್ಪಬೇಕು ಅಂತ ಜವಾಹರ್ಲಾಲ್ ನೆಹರು ಸರ್ಕಾರ ತೀರ್ಮಾನ ಮಾಡಿತು. ಬಹುಶಃ ಭಾರತದ ಎಲ್ಲ ರಾಜ್ಯಗಳು ಭಾಷೆಯ ಆಧಾರದ ಮೇಲೆ ರಚನೆ ಆದಂಥ ಎಲ್ಲ ರಾಜ್ಯಗಳು
ಮೊದಲಿಗೆ ಧನ್ಯವಾದ ಹೇಳಬೇಕಾದ್ದು ಪೊಟ್ಟಿ ಶ್ರೀರಾಮುಲುಗೆ, ತೆಲುಗಿನ ಪೊಟ್ಟಿ ಶ್ರೀರಾಮುಲು. ಆಮೇಲೆ ಅದಕ್ಕಿಂತ ಮುಂಚೆ ಅಸ್ಸಾಂನಲ್ಲಿ, ಬಂಗಾಳ, ಒರಿಸ್ಸಾ ಹೇಳಿದ್ನಲ್ಲ, ಬಿಹಾರ ಎಲ್ಲ ಕಡೆಗೆ ತುಂಬ ತುಂಬ ತೀವ್ರವಾಗಿ ಹೋರಾಟಗಳು, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ನೆಲ ಅನ್ನೋಂಥ ಭಾವನೆ ಇವತ್ತಿಗೂ ಇರುವಂಥದ್ದು ಅಂತಂದರೆ ಅದು ತಮಿಳ್ನಾಡಲ್ಲಿ, ಕರ್ನಾಟಕದಲ್ಲ. ತಮಿಳ್ನಾಡಲ್ಲಿ ಇದು ನನ್ನ ನೆಲ, ಇದು ನನ್ನ ಭಾಷೆ, ನನ್ನ ಜನ ಅನ್ನೋಂಥದ್ದು ತಮಿಳ್ನಾಡಲ್ಲಿರುವಂಥದ್ದು. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಅದು. ಕಡಿಮೆ ಅಂತಂದರೆ ನಾವೆಲ್ಲವನ್ನು ಒಳಗೊಳ್ತೀವಿ, ಒಂಥರ ಇನ್ಕ್ಲೂಸಿವ್ನೆಸ್ ಜಾಸ್ತಿ. ಆ ಇನ್ಕ್ಲೂಸಿವ್ನೆಸ್ ಕಾರಣಕ್ಕಾಗಿ ನಮ್ಮಲ್ಲಿ ಕಡಿಮೆ ಅಂತ ಅನಿಸುತ್ತೆ, ಆದರೆ ಅಲ್ಲಿ ಹೆಚ್ಚು. ಈ ಕರ್ನಾಟಕ ಅಂತ ನಾವೇನು ಮಾಡ್ಕೊಂಡಿದ್ದೀವಿ, ಇದು ಮೊದಲು ಕರ್ನಾಟಕ ಆಗಿರಲಿಲ್ಲ, ಇದು ಮೈಸೂರು. ಮೊದಲು ಮೈಸೂರು ಸ್ಟೇಟ್, ಮೈಸೂರು ರಾಜ್ಯ. ಆಮೇಲೆ ಯಾಕೆ ಮೈಸೂರು ಅಂತಂದರೆ, ಆಗ ನಮ್ಮ ನಾಲ್ವಡಿ ಕೃಷ್ಣರಾಜ ಇದ್ದಾರಲ್ಲ, ಮೈಸೂರು ಮಹಾರಾಜರು, ಈಸ್ ಅ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್, ತುಂಬ ಒಳ್ಳೆ ಆಡಳಿತಗಾರ. ಇಡೀ ಭಾರತದಲ್ಲಿ ಅವರಂಥ ಆಡಳಿತಗಾರರು, ರಾಜರನ್ನು ನೋಡೋ ಸಾಧ್ಯವೇ ಇಲ್ಲ, ಅಷ್ಟು ಒಳ್ಳೆಯ ರಾಜರು. ಹಾಗಾಗಿ ಮೈಸೂರು ರಾಜ್ಯ ಅಷ್ಟೊತ್ತಿಗೆ ನಮ್ಮ ಮಹಾತ್ಮ ಗಾಂಧಿಯವರ ಮೂಲಕ ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯ ಅಂತ ಹೆಸರು ಪಡ್ಕೊಂಡಿತ್ತು. ಹಾಗಾಗಿ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಮಾಡಿದ್ರೆ, ಅದು ಮೈಸೂರು ರಾಜ್ಯ ಅಂತ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಆರಂಭದಲ್ಲಿ ಬಂತು. ಹಾಗೆ ಮಾಡಿದ್ರು. ಅದಾದಮೇಲೆ ಏನಾಯಿತು, ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳು, ನೀವು ಮೈಸೂರು ಅಂತಂದರೆ ಅದೀಗಾಗಲೇ ಒಂದು ಸಂಸ್ಥಾನ ಇತ್ತು, ಅದಕ್ಕೆ ಸೀಮಿತವಾಗಿಬಿಡ್ತದೆ, ನಾವೆಲ್ಲರೂ ಒಳಗೊಂಡ ಹಾಗೆ ಒಂದು ಹೆಸರು ಬೇಕು ಅಂತ ಕೇಳಿದ್ರು. ಆಗ 1973ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ಅಂತ ಮರುನಾಮಕರಣ ಆಯಿತು. ಸೊ ಕರ್ನಾಟಕ ಅಂತ ಬಂದಿದ್ದು ಯಾವಾಗಿಂದ, 1973 ನವೆಂಬರ್ 1ರಿಂದ. ಆದರೆ ಕನ್ನಡಿಗರ ರಾಜ್ಯ ಬಂದಿದ್ದು 1956 ನವೆಂಬರ್ 1. ಮೊದಲು 5 ಪ್ರಾಂತ್ಯಗಳು ಹಂಚೋಗಿತ್ತು: ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಮೈಸೂರು, ಕೊಡಗು, ಹೈದರಾಬಾದ್. 5 ಪ್ರಾಂತ್ಯಗಳಲ್ಲಿ ಕನ್ನಡಿಗರು ಇರುವಂಥ ಪ್ರದೇಶಗಳು ಹಂಚುವಾಗಿತ್ತು. ಹಾಗಾಗಿ ಏನಾಗಿತ್ತು, ಕನ್ನಡಿಗರು ಅಲ್ಲಿ ಅಲ್ಪಸಂಖ್ಯಾತರಾಗಿಬಿಟ್ಟಿದ್ರು. ಅಲ್ಲಿ ಅಲ್ಪಸಂಖ್ಯಾತ ಅನ್ನೋದಕ್ಕಿಂತ ರೂಲರ್ಸ್ ಏನಿದ್ರು, ರೂಲರ್ಸ್ ಲ್ಯಾಂಗ್ವೇಜ್ ಇಸ್ ಡಿಫ್ರೆಂಟ್ ದ್ಯಾನ್ ಕಾಮನ್ ಪೀಪಲ್. ಉದಾಹರಣೆಗೆ ನೀವು ಮದ್ರಾಸ್ ಕರ್ನಾಟಕದಲ್ಲಿ ಅಲ್ಲಿ ತೆಲುಗು, ತಮಿಳು, ಬಂಗಾಳ ಇತ್ತು. ಮುಂಬೈ ಕರ್ನಾಟಕದಲ್ಲಿ ಬಂಗಾಳಿ, ಗುಜರಾತಿ, ಮರಾಠಿ ಇತ್ತು. ಹೈದರಾಬಾದ್ ಕರ್ನಾಟಕಕ್ಕೆ ಹೋದಾಗ ಉರ್ದು, ಪರ್ಷಿಯಾ, ತೆಲುಗು ಇತ್ತು. ಮೈಸೂರು, ಹೈದರಾಲಿ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಉರ್ದು, ಪರ್ಷಿಯಾ, ಮರಾಠಿ ಇತ್ತು. ಹಾಗೇನಾಗಿ ಅದೊಂದು ಭಾಷೆಯ ಸಮಸ್ಯೆ. ಇನ್ನೊಂದು ಈ 5 ಪ್ರಾಂತ್ಯಗಳಿಂದ ದೂರದ ಸಮಸ್ಯೆ. ಉದಾಹರಣೆಗೆ ಮದ್ರಾಸ್ ಪ್ರಾಂತ್ಯಕ್ಕೆ ಬಳ್ಳಾರಿ ಮತ್ತು ಮಂಗಳೂರು, ಮಂಗಳೂರಿಂದ ಮದ್ರಾಸ್ಗೆ 550 ಮೈಲಿ, 550 ಮೈಲಿ. ನೀವು ಉತ್ತರ ಕನ್ನಡದಿಂದ ಮುಂಬೈಗೆ 400 ಮೈಲಿ. ಅಂದರೆ ದೂರದ ಸಮಸ್ಯೆ ಜೊತೆಗೆ ಭಾಷೆಯ ಸಮಸ್ಯೆ, ಇವೆಲ್ಲ ಆಗಿ ಕನ್ನಡಿಗರು ಎಲ್ಲನ ಒಂದು ಆಡಳಿತ ವ್ಯವಸ್ಥೆಗೆ ಒಳಪಡುವಂಥ ರಾಜ್ಯ ಬೇಕು ಅಂತ ಕೇಳಿದ್ರು. ಆಗ ಕರ್ನಾಟಕ ಏಕೀಕರಣ ಚಳುವಳಿ, ಕರ್ನಾಟಕ ಯೂನಿಫಿಕೇಷನ್ ಮೂಮೆಂಟ್ ಅಂತ ನಡೀತು. ಆ ಕರ್ನಾಟಕ ಯೂನಿಫಿಕೇಷನ್ ಮೂಮೆಂಟು ಆಮೇಲೆ ಇಂಡಿಯನ್ ಫ್ರೀಡಮ್ ಮೂಮೆಂಟು ಒಟ್ಟೊಟ್ಟಿಗೆ ನಡೀತಾ ಇತ್ತು. ಹಾಗಾಗಿ ಆ ಎರಡನ್ನು ಮನಸ್ಸಲ್ಲಿ ಇಟ್ಕೊಂಡು ಕುವೆಂಪು ಜಯ ಭಾರತ ಜನನಿಯ ತನುದ ಜೊತೆ ಜಯ ಹೇ ಕರ್ನಾಟಕ ಮಾತೆ. ನಾವು ಯಾರ ಮಕ್ಕಳು, ಭಾರತ ಜನನಿಯ ಮಕ್ಕಳು ನಾವು, ಜೊತೆಗೆ ಕರ್ನಾಟಕದ ಕನ್ನಡಮ್ಮನ ಮಕ್ಕಳು. ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಮೊದಲು ನಾವು ಭಾರತೀಯರು, ಆಮೇಲೆ ಕನ್ನಡಿಗರು. ಹಾಗಂತ ಕನ್ನಡಿಗರು ಕನ್ನಡತನ ಬಿಟ್ಕೊಡ್ಬೇಕು ಹಾಗಂತೇನಿಲ್ಲ. ಪ್ರತಿ ವ್ಯಕ್ತಿಗೂ, ಪ್ರತಿ ಕುಟುಂಬಕ್ಕೂ, ಪ್ರತಿ ಊರಿಗೂ ಅವ್ರಿಗೊಂದು ಐಡೆಂಟಿಟಿ, ಅಸ್ತಿತ್ವ ಅಂತಿರುತ್ತೆ. ಅದನ್ನು ಉಳಿಸಿಕೊಂಡೇ ನಾವೆಲ್ಲರ ಜೊತೆಗೆ ಪ್ರೀತಿಯಿಂದ ಇರಬೇಕಾಗುತ್ತೆ. ಇದು ಕರ್ನಾಟಕ ರಾಜ್ಯೋತ್ಸವದ ಬಹುಮುಖ್ಯ ಆಶಯ, ಎಲ್ಲರನ್ನು ಒಳಗೊಳ್ಳುವಂಥ ಕಲ್ಪನೆ ಇದು. ಹಾಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ. ನೋಡಿ, ಎಲ್ಲ ಧರ್ಮದವ್ರು ಇದ್ದೀವಿ, ಎಲ್ಲ ಭಾಷೆಯವರಿದ್ದೀವಿ, ಇವೆಲ್ಲರೂ ಸೇರಿ ಕರ್ನಾಟಕ. ನಮ್ಮ ಕವಿರಾಜ ಮಾರ್ಗ ಅಂತ ನಿಮ್ಗೆ ಗೊತ್ತಿರಲಿ, ಶ್ರೀ ವಿಜಯ ಅಂತ ನಮ್ಮ ಕನ್ನಡದ ಮೊಟ್ಟ ಮೊದಲ ಕೃತಿ ಅದು. ಅದರೊಂದು ಮಾತು ಬರುತ್ತೆ, ಹಿರಿಯರೆಲ್ಲ ಇದ್ದೀರಿ, ನಿಮ್ಗೆ ಗೊತ್ತಿರುತ್ತದು. ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ ಅಂತ ಹೇಳ್ತಾರೆ. ಕಸವರ ಅಂದರೆ ಗೊತ್ತ ನಿಮಗೆ, ಹಳೆಗನ್ನಡದ ಕಸವರ ಅಂದರೆ ಸಂಪತ್ತು ಅಂತ. ಒಂದು ನಾಡಿನ ಸಂಪತ್ತು ಯಾವುದು
ಅಂತಂದರೆ ಒಬ್ಬ ಹೇಳ್ದ, ಇಲ್ಲ ನಮ್ಮಲ್ಲಿ ಎಷ್ಟು ಚಿನ್ನದ ಗಣಿಗಳಿದೆ ಅದೇ ಸಂಪತ್ತು, ಎಷ್ಟು ಇಂಡಸ್ಟ್ರಿಗಳಿದೆ ಅದೇ ಸಂಪತ್ತು, ಹೀಗೆಲ್ಲ ಮಾತಾಡ್ತಾ ಹೋದರು. ಆದ್ರೆ ಕವಿ ಹೇಳ್ತಾನೆ ಅದಲ್ಲ, ನೆರೆ ಸೈರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ. ಪರರ ಧರ್ಮಗಳನ್ನು, ಪರರ ವಿಚಾರಗಳನ್ನು, ಪರರ ಜೀವನ ವಿಧಾನಗಳನ್ನು ಯಾರು ಗೌರವಿಸ್ತಾರೆ ಹಾಗೆ ಗೌರವಿಸುವ ಜನಸಮುದಾಯವೇ ಆ ನಾಡಿನ ಸಂಪತ್ತು. ಇಲ್ಲಿ 4 ಜನ ಕೂತಿದ್ದೀವಿ. ನಮ್ಮ ಮನೆಯೊಳಗೆ ಹೋದಾಗ ನಮ್ಮದೊಂದು ಜಾತಿ, ನಮ್ಮದೇ ಒಂದು ಲೈಫ್ ಸ್ಟೈಲು, ನಮ್ಮದೇ ಒಂದು ಕಸ್ಟಮ್ಸು, ನಮ್ಮದೇ ನಂಬಿಕೆಗಳು, ಆ ಜೀವನ ಪದ್ಧತಿಗಳು ಎಲ್ಲ ಇರ್ತವೆ. ಮನೆಯಿಂದ ಆಚೆ ಬಂದ ಕೂಡಲೇ ನಮ್ಮ ಮನೆಯವರಲ್ಲ, ಸಮಾಜದವರು. ಮನೆಯ 4 ಗೋಡೆಗಳ ಮಧ್ಯೆ ಮಾತ್ರ ನಿಮಗೊಂದು ನಿರ್ದಿಷ್ಟವಾದ ಜಾತಿ ಧರ್ಮ ಅಷ್ಟೇ. ನೀವು ನಿಜವಾಗಿ ಮನುಷ್ಯರಾಗಬೇಕು ಅಂತಂದರೆ ಮನೆಯ ಆಚೆ ಬಂದ ಕೂಡಲೇ ನಾವು ಎಲ್ಲರವರು. ಇವ ಯಾರವ, ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಬಸವಣ್ಣ ಹೇಳ್ತಾರೆ. ಯಾಕೆ ಬಸವಣ್ಣ ಹಾಗೆ ಹೇಳ್ತಾರೆ ಅಂತಂದರೆ ಕೂಡಿ ಬಾಳುವ ಸಂಸ್ಕೃತಿ ಇದು. ಯಾರನ್ನು ಕೂಡ ಇವನಾರು ಅಂತ ಅನ್ಬಾರ್ದು. ನೀನು ಯಾವ ಭಾಷೆಯವನು, ಯಾವ ಊರಿನವನು, ಯಾವ ಧರ್ಮದವನು, ಇವ ನಮ್ಮವ. ಯಾಕಂದರೆ ಮೂಲತಃ ನಾವೆಲ್ಲ ಮನುಷ್ಯರು. ನೀವು ಮನುಷ್ಯತ್ವವನ್ನು ಮೀರಿ ನೀವು ಯಾವುದೇ ಭಾಷಾ ಪ್ರೇಮ, ದೇಶ ಪ್ರೇಮ, ಧರ್ಮ ಪ್ರೇಮ 3 ಕಾಸಿಗೆ ಬೆಲೆ ಇಲ್ಲ. ಮೊದಲು ಮನುಷ್ಯರಾಗಬೇಕು, ಮೊದಲು ಮಾನವನಾಗದೆ ನೀವೇನಾಗೋಕ್ಕೂ ಸಾಧ್ಯ ಇಲ್ಲ. ಹೀಗೆ ಮಾನವನಾಗುವ ಸಂಸ್ಕೃತಿಯನ್ನು ಜಗತ್ತಲ್ಲಿ ಮೊಟ್ಟ ಮೊದಲು ಮಾತಾಡಿದ್ದು ಕನ್ನಡ ಸಂಸ್ಕೃತಿ. ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲಿ ನೆರೆ ಸೈರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ. ನಿಮಗೆಲ್ಲ ಗೊತ್ತಿಯೋ, ನಿಮ್ಗೆ ಇಂಗ್ಲೀಷ್ ಅಂತ ಏನು ಹೇಳ್ತೀವಿ, ಇಂಗ್ಲೀಷಿನ ಲಿಟ್ರೇಚರ್, ಸಾಹಿತ್ಯ ರಚನೆ ಆದದ್ದು 14th century. ಇಂಗ್ಲೀಷು ಕನ್ನಡದ ಮುಂದೆ ಎಳೆ ಮಗು. ಇಂಗ್ಲೀಷ್ ಎಳೆ ಮಗು, ಇವನು ಹಿಂದಿ ಕೂಡ ಎಳೆ ಮಗುನೇ. ಕನ್ನಡ ಅಷ್ಟು ಹಳೆಯ ಭಾಷೆ. ಕ್ರಿಸ್ತಪೂರ್ವದಲ್ಲಿ ಅಶೋಕ ಇಲ್ಲಿ ಶಿಲಾಶಾಸನಗಳ ಮಾಡಿದ. ಚಿತ್ರದುರ್ಗ ಹತ್ರ ಬ್ರಹ್ಮಗಿರಿ ಅಂತ, ಅಲ್ಲಿ ಶಿಲಾಶಾಸನ ಇದೆ. ಆ ಶಿಲಾಶಾಸನದಲ್ಲಿ ಒಂದು ಪದ ಇಸಿಲ ಅಂತ ಪದ ಕ್ರಿಸ್ತಪೂರ್ವದಲ್ಲಿ ಕನ್ನಡದ ಮೊಟ್ಟ ಮೊದಲ ಕನ್ನಡ ಪದ ಸಿಕ್ತಂಥ ಶಾಸನ ಅದು. ಅಂದರೆ ಕನ್ನಡದ ಪ್ರಾಚೀನತೆ ಅಲ್ಲಿಗೆ ವಾಪಸ್ ಹೋಗುತ್ತೆ, ತುಂಬ ಪ್ರಾಚೀನ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ, ಕ್ರಿಸ್ತಶಕ 450. ನೀವೆಲ್ಲ ಈಗ ಈ ಬೇಲೂರು ಹಳೆಬೀಡಿಗೆ ಹೋಗ್ತೀರಲ್ವಾ, ಆ ಬೇಲೂರಿಂದ 8 ಕಿಲೋಮೀಟರ್ ದೂರದಲ್ಲಿ ಹಲ್ಮಿಡಿ ಅಂತ ಹೇಳ್ಬೋದು. ಹಲ್ಮಿಡಿಯಲ್ಲಿ ಸಿಕ್ಕಂಥ ಒಂದು ಶಾಸನವೇ ಕನ್ನಡದ ಮೊಟ್ಟ ಮೊದಲ ಶಾಸನ. ಅದಕ್ಕಿಂತ ಮುಂಚೆ ಕೂಡ ಬೇಕಾದ ಶಾಸನಗಳು ಅನಂತರ ಸಿಕ್ಕಿದೆ. ಕನ್ನಡದ ಪ್ರಾಚೀನತೆ ಎಲ್ಲಿ ಹಳೆಯ ಗ್ರೀಕ್ ನಾಟಕಗಳು ಸಮೇತ ಹೋಗುತ್ತೆ ವಾಪಸ್ಸು. ತುಂಬ ದೊಡ್ಡ ಇತಿಹಾಸ ಇದೆ, ಬಿಡಿ, ಅದು ಬೇಡ. ಈಗ ನಿಮಗೆ ಬೆಂಗಳೂರಲ್ಲಿದ್ದೀರಿ, ಮತ್ತು ತೀರಾ ವಿದ್ವತ್ ಭಾಷಣ ಮಾಡೋಕ್ಕೆ ಹೋಗುತ್ತಿಲ್ಲ, ಸಾಧ್ಯವಾದಷ್ಟು ನಿಮಗೂ ರೀಚ್ ಆಗುವಂಥ ಮಾತಾಡ್ತಾ ಇದ್ದೀವಿ. ಈ ಬೆಂಗಳೂರಲ್ಲಿ ನಾವೆಲ್ಲ ಬೇರೆ ಬೇರೆ ಭಾಷೆಯ ಜನ ಇದ್ದೀವಿ. ಬೆಂಗಳೂರಲ್ಲಿ ಎಷ್ಟು ಭಾಷೆ ಮಾತಾಡುವ ಜನ ಇದ್ದಾರೆ ಗೊತ್ತಾ ನಿಮಗೆ? 107 ಭಾಷೆಗಳಿವೆ, 107. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಭಾಷೆಗಳು ಮಾತನಾಡುವ ನಗರ ಬೆಂಗಳೂರು, ಅತಿ ಹೆಚ್ಚು. ಕರ್ನಾಟಕದಲ್ಲಿ 150 ಭಾಷೆಗಳು ಮಾತಾಡ್ತಾರೆ. ಕರ್ನಾಟಕದಲ್ಲಿ ಕನ್ನಡ ದೊಡ್ಡ ಭಾಷೆ. ಬೆಂಗಳೂರಲ್ಲಿ 45% ಕನ್ನಡದವರಿದ್ದಾರೆ. ಇಡೀ ಕರ್ನಾಟಕದಲ್ಲಿ 65% ಕನ್ನಡ ಮನೆ ಮಾತಿನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಹೇಳುವಂಥವ್ರು. ನಿಮಗೆ ತಮಾಷೆ ಅನ್ನಿಸ್ಬೋದು, ಆಶ್ಚರ್ಯ ಅನ್ನಿಸ್ಬೋದು, ಕೇರಳದಲ್ಲಿ ಮಲಯಾಳ ನನ್ನ ಮದರ್ ಟಂಗ್, ಮಾತೃಭಾಷೆ, ತಾಯಿನುಡಿ ಅಂತ ಘೋಷಿಸಿಕೊಂಡಿರುವವರ ಸಂಖ್ಯೆ 97%. ನಮ್ಮಲ್ಲಿ 66%. ಅಂದರೆ ನಾವು ಕಡಿಮೆ ಅಂತ ಹೇಳಬೇಕಾಗಿಲ್ಲ. ಇಲ್ಲಿ ನಮ್ಮದು ಕೂಡು ಕುಟುಂಬ, ನೀವು ಬನ್ನಿ ಅಂತ ಕರೆದು ಒಟ್ಟಿಗೆ ಬದುಕ್ತಾ ಇದ್ದೀವಿ. ವಿ ಆರ್ ಇನ್ ಜಾಯಿಂಟ್ ಫ್ಯಾಮಿಲಿ ಕಲ್ಚರ್. ನೋಡಿ ಮೇಡಮ್ನವರು ಕನ್ನಡ ಓದೋಕ್ಕೆ ಬರಲ್ಲ, ಹಿಂದಿಯಲ್ಲಿ ಬರ್ಕೊಂಡು ಕನ್ನಡವನ್ನು ಹೇಳ್ತಾ ಇದ್ದಾರೆ.
ಮಾತು. ದಿಸ್ ಈಸ್ ಕರ್ನಾಟಕ. ಇದೇ ಕರ್ನಾಟಕದ ಇದೆ. ನಮ್ಮಲ್ಲಿ ಅನೇಕರಿಗೆ ಹುಟ್ಟ ಕನ್ನಡಿಗರಾದರೂ ಕನ್ನಡ ಮಾತಾಡೋದು ಹಚ್ಕೊಳ್ತಾರೆ. ನಮ್ಮಲ್ಲಿ ಅನೇಕರಿಗೆ ಅದೊಂದು ಅಭ್ಯಾಸ ಇದೆ, ಕನ್ನಡ ಮಾತಾಡಿದ್ರೆ ಗೌರವ ಕಡಿಮೆ ಅಂತ. ಯಾರು ಹಾಗೆ ಭಾವಿಸ್ಬೇಡಿ. ಭಾಷೆ ಅಂದರೆ ಅಮ್ಮ. ನಿಮ್ಮ ಭಾಷೆ ಮಾತಾಡಿದ್ರೆ ಅಮ್ಮನೊಂದಿಗೆ ಮಾತಾಡಿದ ಹಾಗೆ, ಅಮ್ಮ ನಿಮ್ಮ ಜೊತೆ ಇದ್ದ ಹಾಗೆ. ಯಾರೂ ಕೂಡ ಎಂಥದೇ ಸಂದರ್ಭದಲ್ಲಿ ಅಮ್ಮನೊಂದಿಗೆ ಇರುವಂಥ ವಿಚಾರವನ್ನು ಅಗೌರವ ಅಂತ ಭಾವಿಸ್ಬೇಕಾಗಿಲ್ಲ, ಕಡಿಮೆ ಅಂತ ಭಾವಿಸ್ಬೇಕಾಗಿಲ್ಲ. ನಮ್ಮಲ್ಲಿ ಮಾತೃಭಾಷೆಯನ್ನು ಬಳಸ್ತೀವಲ್ಲ, ಅದು ಮಾತೃ ಅಂತ ಸಂಸ್ಕೃತ ಪದ. ನಮ್ಮಲ್ಲಿ ತಾಯಿ ನುಡಿ ಅಂತ ಬರಿತೀವಿ. ತಾಯಿಯ ನುಡಿ, ಮದರ್ ಟಂಗ್ ಅನ್ನೋದಕ್ಕೆ ಕನ್ನಡದಲ್ಲಿ ಇರುವಂಥ ಪದ ತಾಯಿ ನುಡಿ. ಸೊ ತಾಯಿಯ ನುಡಿ, ತಾಯಿಯಿಂದ ಬಂದ ನುಡಿ. ನಿಮ್ಮ ತಾಯಿ ನುಡಿಯನ್ನು ಮಾತಾಡೋಕ್ಕೆ ಯಾಕೆ ಹಚ್ಕೋಬೇಕು? ಯಾಕೆ ಅದು ಅಗೌರವ ಆಗ್ತದೆ? ನೀವು ತೆಲುಗವರು ಆಗಿರಲಿ, ಮರಾಠಿಯವರು ಆಗಿರಲಿ, ಸಿಂಧಿಯವರು ಆಗಿರಲಿ, ಪಂಜಾಬರೇ ಆಗಿರಲಿ, ಯಾವುದೇ ಆಗಿರಲಿ, ಯು ಜಸ್ಟ್ ಸ್ಪೀಕ್ ಯುವರ್ ಮದರ್ ಟಂಗ್. ನಿಮ್ಮ ತಾಯಿ ನುಡಿಯನ್ನು ಮಾತಾಡಿ, ಯಾರು ಬೇಡ ಅನ್ನಲ್ಲ. ಅನೇಕರು ಭಯ ಇದೆ ಕನ್ನಡದವ್ರ ಮುದ್ದೆ ಬೇರೆ ಭಾಷೆ ಮಾತಾಡೋದು ಏನು ಬೇಕಾಗಿಲ್ಲ. ನಿಮ್ಮ ಭಾಷೆ ನೀವು ಮಾತಾಡಿ. ಅದ್ರ ಜೊತೆಗೆ ನೀವಿರುವ ಕರ್ನಾಟಕವನ್ನು, ಕನ್ನಡವನ್ನು ಪ್ರೀತಿಸಿ ಅಷ್ಟೇ. ಇದನ್ನು ನಿಮ್ಮ ನೆಲ, ನಿಮ್ಗೆ ಕೆಲಸ ಕೊಟ್ಟಿದೆ, ಜೀವನ ಕೊಟ್ಟಿದೆ, ಬದುಕು ಕೊಟ್ಟಿದೆ. ನೀವು ಅದಕ್ಕೆ ಥ್ಯಾಂಕ್ಫುಲ್ ಆಗಿರಬೇಕು, ಕೃತಜ್ಞರಾಗಿರಬೇಕು. ಮಾತಾಡಿ, ಪ್ರೀತಿಯಿಂದ ಮಾತಾಡಿ. ಅನೇಕರು ಕಂಡಿದ್ದೀನಿ ನಾನು. ಉದಾಹರಣೆ ಇಂಥವರೇ, ಅವರಾಗೋರು ಪ್ರೀತಿಯಿಂದ ಕಲಿತು ಬಳಸ್ತಾರೆ. ಏನಾಗಿದೆ ಅಂದರೆ, ನಮ್ಮ ಈ ಥರದ ಭಾವನೆ ಬಿಡಬೇಕು. ನೀ ಮೆಟ್ಟುವ ನೆಲ ಕರ್ನಾಟಕ, ನೀ ಮುಟ್ಟುವ, ಈಗ ಒಂದೊಂದೇ ಮಾತು ಬರ್ತಾ ಹೋದ್ರೆ, ಮೆಟ್ಟುವ ನೆಲ ಯಾವುದು, ಕುಡಿಯುವ ನೀರು ಯಾವುದು, ಮುಟ್ಟುವ ಮಣ್ಣು ಯಾವುದು, ಎಲ್ಲವೂ ಕರ್ನಾಟಕವೇ, ಎಲ್ಲವೂ ಕನ್ನಡ. ನಮ್ಮಲ್ಲಿ ಅನೇಕರಿಗೆ ಈ ಕರ್ನಾಟಕದಲ್ಲಿದ್ದೀವಿ, ಕರ್ನಾಟಕದ ಜಿಲ್ಲೆಗಳೆಷ್ಟು ಅಂತ ಗೊತ್ತಿಲ್ಲ. ಕರ್ನಾಟಕದ ಎಷ್ಟು ಜಿಲ್ಲೆಗಳಿದೆ ಗೊತ್ತಾ ನಮಗೆ? 31 ಜಿಲ್ಲೆಗಳಿದ್ದಾವೆ. 31 ಜಿಲ್ಲೆಗಳು. ಅಂದರೆ ನಾನು ಯಾಕೆ ಮಾತಾಡಿದಂದರೆ, ನಾವಿರುವ ರಾಜ್ಯದ ಬಗ್ಗೆ ನಾವು ತಿಳ್ಕೋಬೇಕು. ನಾನು ಹೇಳಿದ ಬೆಂಗಳೂರಲ್ಲಿ 107 ಭಾಷೆ ಇದೆ, ಕರ್ನಾಟಕದ 150 ಭಾಷೆಗಳ ಬಳಕೆ ಇದೆ. ಇಡೀ ಜಗತ್ತಿನಲ್ಲಿ ಇರುವಂಥ ಸಾವಿರಾರು ಭಾಷೆಗಳ ಪೈಕಿ ಕರ್ನಾಟಕದ ಸ್ಥಾನ 107ನೇದು, ಪ್ರಾಚೀನತೆಯಲ್ಲಿ 27ನೇದು. ಇಡೀ ಭಾರತದಲ್ಲಿ ತಮಿಳು ಮತ್ತು ಕನ್ನಡ ಎರಡೇ ಭಾಷೆಗಳು ಭಾರತ ಮೂಲದ ಭಾಷೆಗಳು ಇಲ್ಲಿ ಪ್ರಾಚೀನವಾದದ್ದು. ನಿಮಗೆ ವಿಚಾರ ಗೊತ್ತಿರಬೇಕು, ಸಂಸ್ಕೃತ ಭಾರತದ ಭಾಷೆ ಅಲ್ಲ, ಪ್ರಾಚೀನ ಭಾಷೆ ಅಂತ ಕರಿತೀವಿ. ಆದರೆ ಸಾವಿರಾರು ವರ್ಷಗಳಿಂದೇ ಭಾರತಕ್ಕೆ ಬಂದ ಆರ್ಯನ್ನರ ಮೂಲಕ ಬಂದ ಭಾಷೆ ಅದು. ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿ ಅಂತಿದೆ. ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿಯ ಇಂಡೋ ಆರ್ಯನ್ ಸಬ್ ಫ್ಯಾಮಿಲಿಯ ಭಾಷೆ. ಆದರೆ ಕನ್ನಡ, ತಮಿಳು, ತೆಲುಗು ಇವೆಲ್ಲ ಇದಾವಲ್ಲ, ಮಲಯಾಳಂ ಇವೆಲ್ಲ, ಇವು ಇಲ್ಲಿನ ಭಾಷೆಗಳು, ಅಪ್ಪಟ ಭಾರತೀಯ ಭಾಷೆಗಳು. ನೀವು ಯಾರಾದರೂ ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಾನು ತೆಲುಗು ಅಂತ. ಎಸ್, ನೀವು ಒರಿಜಿನಲ್ ಭಾರತೀಯ ಭಾಷೆಗೆ ಸೇರಿದವು. ಇದು ತುಂಬ ಮುಖ್ಯವಾದ ವಿಚಾರ. ಅದು ಬಿಡಿ, ಭಾಷೆಗಳ ಬಗ್ಗೆ ಇಡೀ ಭಾರತದಲ್ಲಿ ಇರುವ ಭಾಷೆಗಳ ಸಂಖ್ಯೆ 19,519. ಗೊತ್ತು ನಿಮಗೆ? ಭಾರತದಲ್ಲಿರುವ ಭಾಷೆಗಳ ಸಂಖ್ಯೆ 19,519 ಲ್ಯಾಂಗ್ವೇಜಸ್ ಭಾರತದಲ್ಲಿದೆ. ಕಾನ್ಸ್ಟಿಟ್ಯೂಷನ್ನ 8th ಶೆಡ್ಯೂಲಲ್ಲಿ ಲಿಸ್ಟ್ ಆಗಿರೋಂಥ ಭಾಷೆಗಳ ಸಂಖ್ಯೆ 22 ಅಫಿಷಿಯಲ್ ಲ್ಯಾಂಗ್ವೇಜಸ್. ನೋ ನ್ಯಾಷನಲ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ. ಅರ್ಥ ಮಾಡ್ಕೊಳ್ಳಿ, ನೋ ನ್ಯಾಷನಲ್ ಲ್ಯಾಂಗ್ವೇಜ್. ಅದು ಹಿಂದಿಯ, ಸಂಸ್ಕೃತವ, ನೋ ನ್ಯಾಷನಲ್ ಲ್ಯಾಂಗ್ವೇಜ್. ಓನ್ಲಿ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಆರ್ ದೇರ್ ಅಕಾರ್ಡಿಂಗ್ 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ 8ನೇ ಶೆಡ್ಯೂಲ್ ಪ್ರಕಾರ 22 ಅಫಿಷಿಯಲ್ ಭಾಷೆ, ಅಧಿಕೃತ ಭಾಷೆಗಳು, ಹಿಂದಿ ಕೂಡ ಸೇರಿ. ಹಾಗಾಗಿ 22 ಅಧಿಕೃತ ಭಾಷೆಗಳು ಜೊತೆಗೆ
ಒಟ್ಟಾರೆ 19,519 ಭಾಷೆಗಳ ಮಧ್ಯೆ ನಾವು ಬದುಕ್ತಾ ಇದ್ವಿ. ಸೊ ಇದನ್ನು ಏನು ಹೇಳ್ಕೊಡ್ತಾ ಇದೆ? ಆಗಲೇ ಹೇಳಿದ್ನಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮಲ್ಲಿ ಸಾಹಿತ್ಯ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಆ ದೊಡ್ಡ ಪ್ರಮಾಣದ ಸಾಹಿತ್ಯಕ್ಕೆ ನಮ್ಮ ಭಾಷೆಯ ಕೊಡುಗೆ ತುಂಬ ಇದೆ. ಈಗ ನಾವು ಕನ್ನಡ ಅಂತ ಕರಿತೀವಲ್ವಾ, ಕನ್ನಡ ಅನ್ನೋದು ಬರೀ ನುಡಿಯಲ್ಲ. ಕನ್ನಡವೆನ್ನುವುದು ಬರೀ ನುಡಿಯಲ್ಲ, ಮತ್ತೇನದು? ಈ ನಾಡಿನ ನಾಡಿ ಪಲ್ಸ್. ಮತ್ತು ಆ ಪಲ್ಸ್, ನಾಡಿ ಮಿಡಿತ ಹೇಗೆ ಒಂದೇ ರೀತಿ ಇರುತ್ತಾ? ಇಲ್ಲ. ನೀವು ಮಂಗಳೂರಿಗೆ ಹೋಗಿ ಮಂಗಳೂರು ಕನ್ನಡ, ಮಂಡ್ಯಕ್ಕೆ ಹೋಗಿ ಅಣ್ತಮ್ಮ ಮಂಡ್ಯ ಕನ್ನಡ, ನೀವು ಕೋಲಾರಕ್ಕೆ ಹೋಗಿ ಕೋಲಾರ ಕನ್ನಡನೇ ಬೇರೆ, ಬೀದರ್ಗೆ ಹೋಗಿ ಬೀದರ್ ಕನ್ನಡ ಬೇರೆ, ಗುಲ್ಬರ್ಗಕ್ಕೆ ಹೋಗಿ ಅಲ್ಲಿನ ಕನ್ನಡ ಬೇರೆ, ಧಾರವಾಡಕ್ಕೆ ಹೋಗಿ ಅಲ್ಲಿನ ಕನ್ನಡ ಬೇರೆ, ನೀವು ಉತ್ತರ ಕನ್ನಡಕ್ಕೆ ಹೋಗಿ ಅಲ್ಲಿನ ಕನ್ನಡ ಬೇರೆ, ಮಧ್ಯೆ ದಾವಣಗೆರೆ ಬನ್ನಿ ಅಲ್ಲಿನ ಕನ್ನಡ ಬೇರೆ, ಬೆಂಗಳೂರು ಬನ್ನಿ ಇಲ್ಲಿನ ಕನ್ನಡನೇ ಬೇರೆ. ಅಂದರೆ ಮಂಗಳೂರು, ಧಾರವಾಡ, ಗುಲ್ಬರ್ಗ, ಚಾಮರಾಜನಗರ, ಮಂಡ್ಯ, ಮೈಸೂರು, ಕೋಲಾರ, ರಾಯಚೂರು, ನೀವು ಯಾವ ದಿಕ್ಕಿಗೆ ಹೋದರೂ ಕೂಡ ಒಂದೊಂದು ಬಗೆಯ ಕನ್ನಡ. ನಿಮಗೆ ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತೀನಿ, ಕರ್ನಾಟಕದಲ್ಲಿ ಪ್ರತಿ 20 ಕಿಲೋಮೀಟ್ರಿಗೆ ಕನ್ನಡದ ಸ್ಲ್ಯಾಂಗ್ ಚೇಂಜ್ ಆಗುತ್ತೆ, ಬದಲಾಗುತ್ತೆ. ಪ್ರತಿ 20 ಕಿಲೋಮೀಟ್ರಿಗೆ. ನೀವು ಹೊಸಕೋಟೆಗೆ ಹೋಗಿ, ಈಗ ನಾವು ನಮ್ಮ ಮನೆಯವರಿದ್ದಾರೆ ಹೊಸಕೋಟೆಯವರು, ಇಲ್ಲಿದ್ದಾಗ ಎಲ್ಲಿದೆಯಮ್ಮ ಅಂತಂದರೆ ಮನೇಲಿದ್ದೀನಿ ಅಂತಾರೆ. ಊರಿಗೆ ಹೋದಾಗ ಅವ್ರ ಊರಿಗೆ ಹೋಗಿ ನಾನು ಫೋನ್ ಮಾಡೋದು ಎಲ್ಲಿದ್ದೀನಿ ಅಂದರೆ ಹೊಸಕೋಟೆ ಒಳಗೆ. ಹೊಸಕೋಟೆ ಒಳಗೆ ಅಂತಾರೆ. ಕೋಲಾರದ ಫೋನ್ ಮಾಡಿ ಎಲ್ಲಿದೆಯಪ್ಪ? ಕೋಲಾರದಾಗ. ಕೋಲಾರದಲ್ಲಿಲ್ಲ, ಕೋಲಾರದಾಗ. ನಿಮ್ಗೆ ಅರ್ಥವಾಯ್ತಾ? ಪ್ರತಿ 20 ಕಿಲೋಮೀಟ್ರಿಗೊಮ್ಮೆ ಕನ್ನಡದ ನುಡಿಗಟ್ಟು ಬದಲಾಗುತ್ತೆ. ಯಾಕೆ ಅಂತಂದರೆ ಯಾವ ಭಾಷೆ ಈಗ ಡೈನಾಮಿಕ್ ಆಗಿ ಚಲನಶೀಲವಾಗಿರುತ್ತೋ ಆ ಭಾಷೆ ಸಾವಿರಾರು ವರ್ಷಗಳ ಕಾಲ ಬದುಕುತ್ತೆ. ನಾವು ಓಡಾಡ್ತಾ ಇರ್ತಾನೆ ನಾವು ಜೀವಂತವಾಗಿರೋದು. ಒಂದೇ ಕಡೆ ಇದ್ದರೆ ಹೆಣ ಆಗಿರ್ತೀವಿ. ಭಾಷೆ ಕೂಡ ಹಾಗೇನೆ ನಿರಂತರವಾಗಿ ಬದಲಾಗ್ತಾ ಇರ್ತದೆ. ಬಳಕೆ ಆಗ್ತಾ ಹೊಸದನ್ನು ರೂಪಿಸ್ಕೊಳ್ತಾ ಇರ್ತದೆ. ನೀವು ಮಂಗಳೂರು ಕಡೆ ಹೋದರೆ, ನಾನು ಮಂಗಳೂರು ಕಾಲೇಜಲ್ಲಿ ಲೆಕ್ಚರ್ಡ್ ಆಗಿದ್ದೆ. ಅಲ್ಲಿ ಜನಕ್ಕೆ ಕೋಪ ಬಂದರೆ ಎಷ್ಟು ಜನ ಬೈತಾರೆ, ಎಂಥ ಮಂಡಸಮ ಉಂಟೆ ನಿಮಗೆ ಅಂತಾರೆ. ಆಮೇಲೆ ನಾನು ಏನು ಅಂತ ಕೇಳಿದೆ, ಅಂತ ಚೆನ್ನಾಗಿ ಬೈದೆ ಅವರಿಗೆ. ಎಂಥ ಚೆನ್ನಾಗಿ ಬೈದು, ಮಂಡ್ಯ ಸಮ ಉಂಟಾ ಅಂತ ಬೈದಿದ್ದೆ ಅಂತ. ನೀವು ಅದೇ ಬೈಗಳು ಕೋಲಾರ ಕಡೆ ಬನ್ನಿ, ಕಿವಿ ಮುಚ್ಕೋಬೇಕು. ಹೌದಲ್ವಾ? ಅದು ಬೈಗುಳ ಕೂಡ ಕನ್ನಡವೇ, ಅದು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಭಾಷೆಯೊಳಗೆ ಬೈಗುಳ, ಪ್ರೀತಿಯ ಮಾತು ಎಲ್ಲವೂ ಸೇರಿದೆ. ಬೈಗುಳವೂ ಕನ್ನಡವೇ. ಹಾಗೆ ನೀವು ಬೈಯುವಾಗ ಇಂಗ್ಲೀಷಲ್ಲಿ ಬೈದರೆ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಬೈಯುವಾಗ ನಿಮ್ಮ ಭಾಷೆಯಲ್ಲೇ ಬೈಬೇಕು ಅಲ್ವಾ? ನೀವು ಕೋಪ ಬಂದಾಗ ನೋಡಿ, ಕೋಪ ಬಂದಾಗ ನೀವು ಡೀಸೆಂಟಾಗಿ ಏನು ರೀ ಸ್ವಾಮಿ ಅಂತೇಳಿ ಮಾತಾಡ್ತೀರಾ? ಕೋಪ ಬಂದಾಗ ಕೋಪದ ಭಾಷೆಯೇ ಬೇರೆ, ಅದು ಕೂಡ ಕನ್ನಡವೇ. ಸ್ನೇಹದಲ್ಲೂ ಕನ್ನಡವೇ, ಪ್ರೀತಿಯಲ್ಲೂ ಕನ್ನಡವೇ. ಅಂದರೆ ನಿಮ್ಮ ನುಡಿಯಲ್ಲೇ ನಿಮ್ಮ ನಿಜವಾದ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಮಾತಾಡ್ತಾ ಒಂದೆರಡು ಮುಖ್ಯ ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಮೊದಲ ಬಾರಿಗೆ ಕಾರ್ಡಿನಲ್ ಇನ್ನಲ್ಲಿ ರಾಜ್ಯೋತ್ಸವವನ್ನು ನೀವು ಆರಂಭ ಮಾಡಿದ್ದೀರಿ. ತುಂಬ ತುಂಬ ಸಂತೋಷದ ವಿಚಾರ. ಈ ಸಮಾರಂಭದ ಮೊದಲ ಮಾತು ನನ್ನದೇ ಆಗಿರೋದು ನನ್ನ ಪಾಲಿಗೆ ತುಂಬ 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 ಸಂತೋಷದ ವಿಚಾರ. ಅನೇಕ ಸಲ ನಾನೊಬ್ಬ ಸಾಹಿತಿಯಾಗಿ, ಒಬ್ಬ ಅಧ್ಯಾಪಕನಾಗಿ ಇಲ್ಲಿ ಮಾತಾಡುವಾಗ ನಾನು ಅಧ್ಯಾಪಕನ ಶೈಲಿಯಲ್ಲೇ ಮಾತಾಡ್ತೀನಿ. ಅದು ಮೇಷ್ಟ್ರುಗಳದೊಂದು ಕರ್ಮ. ಅದು ನಮಗೆ 1 hour ಬೇಕು. ನಮಗೆ ಗಂಟೆ ಹೊಡ್ಬೇಕು. ಮೇಷ್ಟ್ರಿಗೆ 1 ಪೀರಿಯಡ್ ಬೇಕೇ ಬೇಕು ನಮಗೆ. ಅದಕ್ಕಿಂತ ಕಡಿಮೆ ಮಾತಾಡಿದೆ, ಏನೋ ಕಡಿಮೆ ಮಾತಾಡಿದೆ ಅಂತ ಅನಿಸ್ಬಿಡ್ತದೆ. ಹಾಗಾಗಿ ನೀವು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ 70ನೇ ಕರ್ನಾಟಕ ಮತ್ತೆ 70 ಅಂತ ಹೇಳಿ ನೆನಪಾಯ್ತು ನಮಗೆ. ನೀವು 70ನೇ ರಾಜ್ಯೋತ್ಸವ ಮಾಡ್ತಾ ಇದ್ದೀರಿ ಅಂದರೆ ಬಹಳಷ್ಟು ವಯಸ್ಸಾಗಿದೆ ಕರ್ನಾಟಕಕ್ಕೆ. 70 ವರ್ಷ ವಯಸ್ಸಾಗಿದೆ.
ಸೊ 70 ವರ್ಷ ವಯಸ್ಸಾದ ನಂತರ ನೀವು ಅದರ ಮೊದಲ ಉತ್ಸವವನ್ನು ಮಾಡ್ತಾಯಿದ್ದೀರಿ. ಒಂದು ನಂಬರ್ ಇದೆ, ಒಂದು ಸಂಖ್ಯೆ, ಆ ಸಂಖ್ಯೆಗೆ ಒಂದು ಮಹತ್ವ ಇರ್ತದೆ, 50, 60, 70 ಅಂತ. ನೀವು 70ನೇ ರಾಜ್ಯೋತ್ಸವ ಮಾಡ್ತಾಯಿದ್ದೀರಿ. ಈ ರಾಜ್ಯೋತ್ಸವ ಪ್ರತಿ ವರ್ಷವೂ ಹೀಗೆ ಮುಂದುವರಿಲಿ. ಕಾರ್ಡಿನಲ್ ಇನ್ನಲ್ಲಿ ಎಲ್ಲ ಭಾಷಿಕ ಸಹೋದರರು ಕೂಡ ಕನ್ನಡ ಸಹೋದರರಾಗಿ ಬದಲಾಗಲಿ. ಎಲ್ಲ ಕನ್ನಡ ಸಹೋದರರು ಕೂಡ ಬೇರೆ ಬೇರೆ ಭಾಷಿಕ ಸಹೋದರರ ಜೊತೆಗೆ ಪ್ರೀತಿಯಿಂದ ಸೌಹಾರ್ದದಿಂದ ಬೆರೆತು ಬದುಕುವ ವಾತಾವರಣ ಸೃಷ್ಟಿಯಾಗಲಿ. ನಾವೆಲ್ಲರೂ ಕನ್ನಡದವರೇ, ಕರ್ನಾಟಕದವರು ಎಲ್ಲರೂ ಕನ್ನಡದವರೇ. ನೀವು ಗುಜರಾತ್ನಿಂದ ಬಂದಿದ್ದೀರಾ, ಪಂಜಾಬಿಂದ ಬಂದಿದ್ದೀರಾ, ತಮಿಳ್ನಾಡಿಂದಲ್ಲ, ಇಲ್ಲಿ ಬಂದಿದ್ದೀರಿ, ಇಲ್ಲಿ ಮನೆ ತೊಗೊಂಡಿದ್ದೀರಿ, ಇಲ್ಲಿ ಜೀವನ ಮಾಡ್ತಾ ಇದ್ದೀರಿ. ಸೊ ನೀವೆಲ್ಲ ಕರ್ನಾಟಕದವ್ರೆ, ನೀವು ಯಾರು ಬೇರೆಯವರಲ್ಲ, ನಾವೆಲ್ಲ ಕರ್ನಾಟಕದವ್ರೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನನ್ನನ್ನು ಇಲ್ಲಿ ಆಹ್ವಾನಿಸಿದ ಸಿದ್ಧಲಿಂಗಮೂರ್ತಿಯವರಿಗೆ ಮತ್ತು ಇತರ ಎಲ್ಲ ಹಿರಿಯರಿಗೆ ನಮಸ್ಕಾರ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲ ನಿವಾಸಿಗಳ ಪರವಾಗಿ ನಿಮ್ಮ ಪ್ರೇರಣಾದಾಯಕ ಭಾಷಣಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಡಾಕ್ಟರ್. ಮೈ ಸೀಕ್ರೆಟ್ ಇಸ್ ಔಟ್, ಮೈ ಸ್ಕ್ರಿಪ್ಟ್ ಇಸ್ ಹಿಂದಿ. But the reason why I took this up is 20 years back I married a Kannadiga and I fell in love with the states. Thank you very much. ಈಗ ನಮ್ಮ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆ. Now we will have the felicitation ceremony of our honorable chief guest. I request Mr. P.A. Raj to please felicitate our honorable chief guest by adorning him with the Mysore Peta. Could we have someone to help us with the trays on stage, please? Please come. Arnika. Absolutely. I request all our little stars who will be performing later to help us with the chief guest felicitation ceremony. Help lift runway to keep this. Thank you, Arnika. Careful, wait. I also request on stage the following members: Mr. Pavan Kumar Jain, Mr. Ajay Jain, and Mr. Prasanna. Mr. P.A. Raj will be felicitating our honorable chief guest with the Mysuru Peta. I request Mr. Pavan Kumar Jain to please felicitate our honorable chief guest by adorning him with a shawl. I request the audience to kindly applaud for the ceremony, please. I request Mr. Ajay Jain to kindly garland our honorable chief guest. Ajay ji from the side. Perfect. Thank you. I request Mr. Prasanna to please present our chief guest with a token of our love, a basket of fruits. We will now have a photograph on stage with all. ಸರ್ವರಿಗೂ ಶರಣಾರ್ಥಿ ನಮಸ್ಕಾರಗಳು. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನೆಲ್ಲ ತಮ್ಮಲ್ಲಿ ಅರ್ಪಿಸುತ್ತಾ, ನನ್ನ ಹೆಸರು ಪ್ರಭುದೇವ ಚಿಗಟೇರಿ, ಒನ್ ಆಫ್ ದಿ ಫಸ್ಟ್ ಲ್ಯಾಂಡ್ ಓನರ್ಸ್ ಆಫ್ ದಿಸ್ ಕಾರ್ಡಿನಲ್. ನಮ್ಮ ಗಾರ್ಮೆಂಟ್ ಫ್ಯಾಕ್ಟ್ರಿ ಮತ್ತು 5 ಥರದ ವ್ಯವಹಾರ ಇಲ್ಲಿ ಮಾಡ್ತಾಯಿದ್ವಿ. ಸೊ ಅದು ಕಾರಣಾಂತರದಿಂದ ಮುಂದೆ ಈ ಕಾರ್ಡಿನಲ್ ಸಂಸ್ಥೆಯವ್ರ ಜೊತೆಗೂಡಿ ನಾವು ಈ ಬಿಲ್ಡಿಂಗನ್ನು ಮಾಡಿದ್ವಿ. ಒಂದು ಮುಖ್ಯವಾದ ಒಂದು ವಿಚಾರ ಹೇಳಬೇಕು. ಐ ಹ್ಯಾವ್ ಟು ಟೆಲ್ ಯು ಸಮಥಿಂಗ್ ಇಂಪಾರ್ಟೆಂಟ್. ದಿ ಫೌಂಡೇಶನ್ ಸ್ಟೋನ್ ಫಾರ್ ದಿಸ್ ಬಿಲ್ಡಿಂಗ್ ವಾಸ್ ಲೇಡ್ ಬೈ
the Swamiji from Siddhaganga Mutt. When he was 110 years old, 111 years old. So we had a very good family relationship with the Swamiji. As my grandfather, ನಮ್ಮ ಗ್ರ್ಯಾಂಡ್ಫಾದರ್ ಅವರಲ್ಲಿ ಭಕ್ತರಾಗಿದ್ದರು. ನಾವು ಕೂಡ ಅದೇ ಪರಂಪರೆಯಲ್ಲಿ ಮುಂದುವರ್ಸ್ಕೊಂಡು ಬಂದಿದ್ವಿ. ಹಾಗಾಗಿ ದಿ ಸ್ವಾಮೀಜಿ ವೆನ್ he passed away at the age of 114, but he came here when he was 111, and he laid the foundation stone. So the most important, the holiness of this place, you can imagine. So a human being lifespan generally is said as 100 years, ಶತಾಯುಷಿಯಾಗಿ ಬಾಳು ಅಂತ ಹೇಳ್ತಾರೆ. ಹಾಗೆ 100 ಇಯರ್ಸ್ ಅಂತ ಅಂದ್ಕೊಂಡ್ರೆ ಇವರು 114 ವರ್ಷ ಬದುಕಿದ್ರು. ಸೊ ಅಂಥವರ ಪುಣ್ಯಾತ್ಮರ ಒಂದು ಹಸ್ತದಿಂದ ಇಲ್ಲಿ ಶಿಲಾನ್ಯಾಸ ಆಗಿದೆ. ಆ ಕಾರಣದಿಂದ ಇಲ್ಲಿ ಇರ್ತಕ್ಕಂಥವ್ರು ಕೂಡ ಸಮೃದ್ಧಿ ಮತ್ತು ದೊಡ್ಡ ಒಂದು ಅಭಿವೃದ್ಧಿ ಹೊಂದಿ ಮತ್ತು ಒಂಥರ ಸಹಬಾಳ್ವೆಯಿಂದ ಇರಬೇಕಾದಂಥ ಒಂದು ಆಶೀರ್ವಾದ ನಮ್ಮಲ್ಲಿದೆ ಅಂತ ಆದರೆ ನಾನು ಆದರೂ ಭಾವಿಸಿದ್ದೇನೆ. ಇಷ್ಟನ್ನು ಇದೊಂದು ಪಾಯಿಂಟ್ ಹೇಳಬೇಕಾಯಿತು. ದಿಸ್ ಈಸ್ ಆಲ್ಸೋ ಅವರ್ ಫಸ್ಟ್ ಪ್ರೋಗ್ರಾಮ್. ಸೊ ಮಿಸ್ಟರ್ ಪವನ್ ಕುಮಾರ್ ಜೈನ್ ಹ್ಯಾಸ್ ಟೇಕನ್ ದಿ ಇನಿಷಿಯೇಟಿವ್. ಸೊ ಹಿ ಈಸ್ ಮೋರ್ ಎ ಕನ್ನಡಿಗ ದ್ಯಾನ್ ಮೋಸ್ಟ್ ಆಫ್ ಅಸ್ ಹಿಯರ್. ಯಾಕೆಂದರೆ ಅವ್ರು ರಾಯಚೂರಿನವರು ಮತ್ತು ಅವರ ಊಟ ಏನಿದೆ ಅದು ರೊಟ್ಟಿ, ಬದನೆಕಾಯಿ ಪಲ್ಯ, ನಾರ್ತ್ ಕರ್ನಾಟಕ ಹೋಮ್ ಫುಡ್ ಅವರು ನಮಗೇನೋ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ಎಲ್ಲರಿಗೂ ಒಂಥರ ನಾವು ಒಂದೇ ಕುಟುಂಬದವ್ರ ಥರ ನಾವಿಲ್ಲಿ ಬಾಳಬೇಕಾಗಿದೆ. ಹಾಗೆ ಎಲ್ಲರೂ ತುಂಬ ಚೆನ್ನಾಗಿ ಇದ್ದೀರಾ. ಹಾಗೆ ಎಲ್ಲರಿಗೂ ಶುಭಾಶಯ ಕೋರುತ್ತಾ ನಾನು ಒಂದು ಮಾತು ಮುಗಿಸ್ತೀನಿ. ಶರಣು ಶರಣಾರ್ಥಿ. ಹಾಗೆ ನಮ್ಮ ಮೇಷ್ಟ್ರು ಹೇಳ್ತಾಯಿದ್ರು ಕನ್ನಡ ಭಾಳ ಹಳೆಯದು ಇದು ಅಂತ ಹೇಳ್ಬಿಟ್ಟು. ಸರ್, ಐ ಹ್ಯಾವ್ ನೋನ್ ಅಬೌಟ್ ಒನ್ ಮಿಸ್ಟರ್ ಶೆಟ್ಟರ್. ಐ ಹರ್ಡ್ ಈಸ್ ಲೆಕ್ಚರ್. ಅವ್ರು ಹೇಳ್ತಾಯಿದ್ರು ಸಂಗಮ್ ಕಾಲದಿಂದ, ಸಂಗಮ್ ಪೀರಿಯಡ್ ಅಂತ ಬರುತ್ತೆ ಲ್ಯಾಂಗ್ವೇಜಲ್ಲಿ, ಅದಕ್ಕಿಂತ ಪುರಾತನವಾದದ್ದು ಒನ್ ಆಫ್ ದಿ ಫಸ್ಟ್ ಲೆಟರ್ ಆಫ್ ಕನ್ನಡ ವಾಸ್ ಫೌಂಡ್ ಆನ್ ಎ ಶಾಸನ ಇನ್ ತಮಿಳ್ನಾಡು. ಸೊ ಯು ಕ್ಯಾನ್ ಇಮ್ಯಾಜಿನ್ ದಿ ಏನ್ಷಿಯಂಟ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಆಫ್ ದಿ ವರ್ಲ್ಡಲ್ಲಿ ಇದು ಕೂಡ ಬರ್ತದೆ ಹಾಗೆ ಅಂತ ಕೇಳಿದ್ದೆ. ನಮ್ಮ ಲೆಕ್ಚರರ್, ಕನ್ನಡ ಲೆಕ್ಚರರ್ ಕಾಲೇಜಲ್ಲಿ ಹೇಳ್ತಾಯಿದ್ರು, ಕನ್ನಡ ಎಷ್ಟು ಸುಂದರವಾದ ಭಾಷೆ ಅಂದರೆ ಯಾವುದೇ ಉಚ್ಚಾರ ಆದರೂ ನಾವು ಬರಿಬೋದು. ಒಂದು ಎಕ್ಸಾಂಪಲ್ ಹೇಳಿದ್ರು ಅವರು, ಎ ಫ್ರಾಗ್ ಇನ್ ಅ ಸ್ಟೋನ್, ಇನ್ ರಾಕ್ಸ್, was saying trinco, it was making noise like this. So how can you write it in Kannada? Todara gallol, lodara gappe, trinco ennutittu. Yeah. So you can easily write it. Anybody can read it. Todara gallol, lodara gappe, trinco ennutittu. In no other language can you the phonetics can be as easy as this. So thank you. We are all blessed to be in Karnataka. So with this a few words, I thank very much. And Mr. Hollamballi, Amarendra Hollamballi, I have heard about him. Thank you. For the first time I am meeting in person. Thank you, sir. Thank you so much, sir. I now request for the felicitation of Mr. Prabhudeva Chigatere. Slowly with it. Yes, but we want to felicitate you. So there will be a shawl and there will be a garland presentation. Way to go. We will be quickly moving ahead as the chief guest needs to leave shortly. Also, in addition, we have a very important member from the Cardinal 1 team, Mr. Manoj. We will be felicitating him as well as part of the ceremony.
stage for the felicitation, please. Mr. Ajay, Mr. Murthy, Mr. Mahadevan, all of you who are there, please come on stage. Mr. Janardhan. Mr. Manish. Mr. Anil Jain, whoever is there, please. Amazing! अभयङ्करं शशिशेखरं परात्परं नित्यशुद्धनिरञ्जनं निराकारमेकाम्बरम् नीलकण्ठं वह्निनयनं नित्यनिर्मलभासितं भासितं भस्माङ्गदं शोभितं सुशोभितम् For each of these performances, our little stars have been practicing for over 2 weeks, and the result is such wonderful performances. I now invite our young orator, Giridhar, who will deliver his passionate speech about our beloved Karnataka. Over to you, Giridhar. Would you like take this down? Yeah, this is better. Come. Hello, Yes. my name is Giridhar and I am telling the history of Karnataka. ಕರ್ನಾಟಕ ಇತಿಹಾಸವು 2000 ವರ್ಷಗಳಿಗೂ ಹೆಚ್ಚು ಹಳೆಯದಾಗಿದ್ದು ಬಾದಾಮಿ ಚಾಳುಕ್ಯರಂತಹ ಶಕ್ತಿಶಾಲಿ ಸಾಮ್ರಾಜ್ಯಗಳು
ಉದಯದಿಂದ ಹಿಡಿದು ರಾಷ್ಟ್ರಕೂಟರು ಮತ್ತು ವಿಜಯನಗರ ಸಾಮ್ರಾಜ್ಯದಂತಹ ಆಡಳಿತವರೆಗೆ ವಿಸ್ತರಿಸಿದೆ. ಚಾಳುಕ್ಯರು ಆಳ್ವಿಕೆ ಕರ್ನಾಟಕದ ಇತಿಹಾಸದ ಸುವರ್ಣಯುಗವಾಗಿತ್ತು. ಕದಂಬ ರಾಜವಂಶ ಕ್ರಿಸ್ತಶಕ 375 ಕ್ರಿಸ್ತಶಕ 540 ಕದಂಬರನ್ನು ಕರ್ನಾಟಕದ ಆರಂಭಿಕ ರಾಜವಂಶವೆಂದು ಪರಿಗಣಿಸಲಾಗಿದೆ. ಈ ರಾಜವಂಶವನ್ನು ಮಯೂರ ಶರ್ಮ ಸ್ಥಾಪಿಸಿದರು. ಈ ರಾಜವಂಶವು ಉತ್ತರ ಕರ್ನಾಟಕ ಮತ್ತು ಕೊಂಕಣವನ್ನು ವನವಾಸಿಯಿಂದ ಆಳಿತು. ಆಡಳಿತ ಮಟ್ಟದಲ್ಲಿ ಕರ್ನಾಟಕ ಭಾಷೆಯನ್ನು ಬಳಸಿದ ಮೊದಲ ಆಡಳಿತಗಾರರು ಕದಂಬರು. ಅವರು ಚಿನ್ನದ ನಾಣ್ಯಗಳನ್ನು ಸಹ ಮುದ್ರಿಸಿದರು ಮತ್ತು ಕರ್ನಾಟಕ ವಾಸ್ತುಶಿಲ್ಪಿ ಪರಂಪರೆಗೆ ಕೊಡುಗೆ ನೀಡಿದರು. ಮುಂದಿನ ರಾಜವಂಶ ಪಶ್ಚಿಮ ಗಂಗಾ ರಾಜವಂಶ ಕ್ರಿಸ್ತಶಕ 375 ಕ್ರಿಸ್ತಶಕ 999. ಗಂಗಾ ರಾಜವಂಶವು ಆರಂಭದಲ್ಲಿ ಕೋಲಾರದಿಂದ ಆಳ್ವಿಕೆ ನಡೆಸಿ ನಂತರ ತಮ್ಮ ರಾಜಧಾನಿಯನ್ನು ತಲಕಾಡಿಗೆ ಸ್ಥಳಾಂತರಿಸಿತು. ನಂತರದ ಶತಮಾನಗಳಲ್ಲಿ ಕಳಿಂಗ ಮೇಲೆ ಪ್ರಾಬಲ್ಯ ಸಾಧಿಸಿದ ಪೂರ್ವ ಗಂಗಾ ರಾಜವಂಶದಿಂದ ಅವರನ್ನು ಪ್ರತ್ಯೇಕಿಸಲು ಈ ರಾಜವಂಶವನ್ನು ಪಶ್ಚಿಮ ಗಂಗಾ ಎಂದು ಕರೆಯಲಾಗುತ್ತಿದೆ. ಅವರು ಆಳ್ವಿಕೆಯು ದಕ್ಷಿಣ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಕೆಲವು ಭಾಗಗಳವರೆಗೆ ವಿಸ್ತರಿಸಿತು. ಮುಂದಿನ ರಾಜವಂಶ ಬಾದಾಮಿ ಚಾಳುಕ್ಯ ರಾಜವಂಶ ಕ್ರಿಸ್ತಶಕ 500 ಕ್ರಿಸ್ತಶಕ 757. ಚಾಳುಕ್ಯ ರಾಜವಂಶವನ್ನು ಪುಲಕೇಶಿ ಸ್ಥಾಪಿಸಿದರು. ಆರಂಭಿಕ ರಾಜವಂಶವನ್ನು ಬಾದಾಮಿ ಚಾಳುಕ್ಯರು ಎಂದು ಕರೆಯಲಾಗುತ್ತಿತ್ತು ಮತ್ತು ಅವರು ವಾತಾಪಿಯಿಂದ ಆಳ್ವಿಕೆ ನಡೆಸಿದರು. ಬಾದಾಮಿ ಚಾಳುಕ್ಯರು ಇಡೀ ಕರ್ನಾಟಕವನ್ನು ಒಂದೇ ಆಳ್ವಿಕೆಗೆ ಒಳಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ರಾಷ್ಟ್ರಕೂಟ ರಾಜವಂಶ ಕ್ರಿಸ್ತಶಕ 757 ಕ್ರಿಸ್ತಶಕ 973. ರಾಷ್ಟ್ರಕೂಟ ರಾಜವಂಶವನ್ನು ದಾಂತಿವರ್ಮನ್ ಅಥವಾ ದಾಂತಿದುರ್ಗ II ಸ್ಥಾಪಿಸಿದರು. ಈ ಕುಲವನ್ನು ಮಾನ್ಯಕೇಟದ ರಾಷ್ಟ್ರಕೂಟರು ಎಂದು ಕರೆಯಲಾಯಿತು. ಕಲ್ಯಾಣ ಚಾಳುಕ್ಯರು ರಾಜವಂಶ ಕ್ರಿಸ್ತಶಕ 773 ಕ್ರಿಸ್ತಶಕ 1198. ಕ್ರಿಸ್ತಶಕ 709 ರಾಷ್ಟ್ರಕೂಟರನ್ನು ಉರುಳಿಸಿದ ನಂತರ ಕಲ್ಯಾಣ ಚಾಳುಕ್ಯರು ಅಧಿಕಾರಕ್ಕೆ ಬಂದರು. ಅವರು ಆಡಳಿತಗಾರ ಸೋಮೇಶ್ವರ ಕಲ್ಯಾಣದಲ್ಲಿ ತನ್ನ ರಾಜಧಾನಿಯನ್ನು ನಿರ್ಮಿಸಿದನು. ಈ ರಾಜವಂಶವು ಸಂಪೂರ್ಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಮತ್ತು ತಮಿಳುನಾಡಿನ ಕೆಲವು ಭಾಗಗಳನ್ನು ಆಳಿತು. ಹೊಯ್ಸಳ ರಾಜವಂಶ ಕ್ರಿಸ್ತಶಕ 1000 ಕ್ರಿಸ್ತಶಕ 1346. ಹೊಯ್ಸಳ ಸಾಮ್ರಾಜ್ಯವನ್ನು ಸಾಲ ಎಂಬ ಪೌರಾಣಿಕ ವ್ಯಕ್ತಿ ಕಂಡುಹಿಡಿದನು. ಅವನು ತನ್ನ ಯಜಮಾನನನ್ನು ರಕ್ಷಿಸಲು ಹುಲಿಯನ್ನು ಕೊಂದಿದ್ದಕ್ಕಾಗಿ ಪ್ರಸಿದ್ಧನಾದನು ಮತ್ತು ಅದರಿಂದ ಸಾಮ್ರಾಜ್ಯವನ್ನು ಹೊಯ್ಸಳ ಎಂದು ಹೆಸರಲಾಯಿತು. ಈ ರಾಜವಂಶವನ್ನು ದಕ್ಷಿಣ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಕೆಲವು ಭಾಗಗಳನ್ನು ಆಳಿತು. ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತಶಕ 1336 ಕ್ರಿಸ್ತಶಕ 1565. ಸಂಗಮ ರಾಜವಂಶದ ಹರಿಹರ I ಮತ್ತು ಅವನ ಸಹೋದರ ಬುಕ್ಕರಾಯ I ವಿಜಯನಗರ ಸಾಮ್ರಾಜ್ಯವನ್ನು 1336 ಸ್ಥಾಪಿಸಿದರು. ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ವಿಜಯನಗರ ಸಾಮ್ರಾಜ್ಯವು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಹೆಚ್ಚಿನ ಭಾಗಗಳು, ಇಡೀ ಕೇರಳ ಮತ್ತು ತಮಿಳುನಾಡಿನ ಮೇಲೆ ಪ್ರಾಬಲ್ಯ ಸಾಧಿಸಿತು. ಮೈಸೂರಿನ ಒಡೆಯರ್ಗಳು ಕ್ರಿಸ್ತಶಕ 1399 ಕ್ರಿಸ್ತಶಕ 1947. ಆರಂಭದಲ್ಲಿ ಮೈಸೂರು ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿತ್ತು. ವಿಜಯನಗರ ಸಾಮ್ರಾಜ್ಯ
ಅವಧಿಯೊಂದಿಗೆ ರಾಜ್ಯವು ಸ್ವಾತಂತ್ರ್ಯವನ್ನು ಗಳಿಸಿತು. ಅವರು ತಮ್ಮ ರಾಜಧಾನಿಯನ್ನು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಬದಲಾಯಿಸಿದರು. 1686ರಲ್ಲಿ ಹೊತ್ತಿಗೆ ರಾಜ್ಯದ ಆಳ್ವಿಕೆಯು ಬಹುತೇಕ ದಕ್ಷಿಣ ಭಾರತದಾದ್ಯಂತ ಒಳಗೊಂಡಿತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವವರೆಗೆ ಒಡೆಯರ್ಗಳ ಆಳ್ವಿಕೆ ಮುಂದುವರಿಯಿತು. ಸ್ವಾತಂತ್ರ್ಯದ ನಂತರ ಮೈಸೂರು ಭಾರತೀಯ ಒಕ್ಕೂಟದೊಂದಿಗೆ ವಿಲೀನವಾಯಿತು. ಹೀಗಾಗಿ 1950ರಲ್ಲಿ ಮೈಸೂರು ಸ್ವತಂತ್ರ ರಾಜ್ಯವಾಯಿತು. ಕರ್ನಾಟಕದ ಏಕೀಕರಣ ಕ್ರಿಸ್ತಶಕ 1956. ಭಾರತ ಸ್ವಾತಂತ್ರ್ಯದ ನಂತರ ಭಾಷಾವರು ಮತ್ತು ಇತರ ಮಾನದಂಡಗಳ ಆಧಾರದ ಮೇಲೆ ರಾಜ್ಯಗಳು ಮರುಸಂಘಟಿಸಲಾಯಿತು. ಕನ್ನಡದ ಮಾತನಾಡುವ ಜನಸಂಖ್ಯೆಯು ಒಟ್ಟಾಗಿ ಮೈಸೂರು ಎಂಬ ಹೆಸರು ಇಂದಿನ ಕರ್ನಾಟಕವನ್ನು ರೂಪಿಸಿತು. ಇದನ್ನು 1075ರವರೆಗೆ ಮೈಸೂರು ಮಾಜಿ ಮಹಾರಾಜರು ರಾಜ್ಯಪಾಲರಾಗಿ ಆಳಿದರು. 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಧನ್ಯವಾದಗಳು. Let's give him a big round of applause. That was a really wonderful speech. Tumba channagittu. I will now call upon yet another intellectual youngster, Vedant, who will share with you some very, very interesting facts about our beloved Karnataka. Remove your chappal, Vedant. Remove your chappal. Vedant. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ವೇದಾಂತ. ಇವತ್ತು ನಾನು ಕರ್ನಾಟಕದ ಮೊದಲುಗಳು ಬಗ್ಗೆ ಮಾತನಾಡುತ್ತೇನೆ. ಕನ್ನಡದ ಮೊದಲ ಮಹಾಕವಿ ಆದಿಪುರಾಣ. ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ. ಕನ್ನಡದ ಮೊದಲ ಕಾಲೇಜು ಮ್ಯಾಂಗ್ಳೂರು ಸರ್ಕಾರಿ ಕಾಲೇಜು. ಕನ್ನಡದ ನಾಡಿನ ಮೊದಲ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜು. ಕನ್ನಡದ ನಾಡಿನದ ಮೊದಲ ಚಿತ್ರಮಂದಿರ ಪ್ಯಾರಮೌಂಟ್ ಥಿಯೇಟರ್. ಆದಿಕವಿ ಪಂಪ. ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಮೈಸೂರು. ಕನ್ನಡದ ಕವಿ ಕುವೆಂಪು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್. ಥ್ಯಾಂಕ್ ಯು. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು. Fantastic. ಇದು ನಿಜವಾಗಿಯೂ ಬಹಳ ಜ್ಞಾನವಂತವಾಗಿದೆ. Thank you so much, Vedant, for the insights. Next up, we have our talented little star Yash with his super talented mother Amita singing Iruni Jote. Over to you, Yash and Amita. They're all there, all ready and all looking amazing. Check.
Iruni Jape, for all the pet parents in our community. We'll sit there. ಜೊತೆ ಬದುಕಿನ ಕಲಬದಿಯಲಗೆ ಸಹಪಾಠಿ ನಾನೇ ಹಾಜರಿಯ ನೀನುವೆ ಹಿಂಗ ನಾನಿಂದ ಓಡುವೆನೋ ಹಿಂದಾಲಿ ಗಂಟು ಹೇಳದೆಯೋ ಕಥೆಯಂತ ಹೇಳುವೆ ನೀನೇ ನಂದ ಪಾಠವು ನೀನೇ ಗೂಟಿಯಂತವು ನಂದ ಬೆಳಗು ತುಳಿಯೇ ಜೋಪಾಟ ಮಾಡಿಡು ಸಹಪಾಠಿ Wow, what a beautiful performance, so soulful. Yash, I am a pet owner and you are welcome anytime to my house. It's C601, okay? And all the other pet owners, it's an open invitation to all the children to please come and meet whoever they want to meet. That was beautiful and inspiring. Beautiful voice, And man. Amita, you are the nightingale of Cardinal 1. Okay, moving on. Our next young talent, who has been waiting from the beginning of the program, even yesterday, to perform for us, is guaranteed to not just impress you, but blow you away with her energy and expressions. Calling on stage our little super talented Arnika, who will perform a folk dance to the song Channappa Channagauda. She's the girl in the sports room. Also a fan for us. ಚಿನ್ನಪ್ಪ
See how firm my hand is like tripod. If you smoke, no, it will shake a lot. As I mentioned earlier, I had stated that she will rock the stage when she comes. And again, I really would like to stress on the amount of interest these children have been taking for this big day. Let's give all the children who have performed this far a very big round of applause, ladies and gentlemen. Last, but certainly not the least, we have two young ladies brimming with talent, Kriti and Udgita. And they will perform a Bharatnatyam medley for you. And they will perform for the famous songs Ekadante Vakratunde, Apsara Ali and Varaharupam. Over to you, girls. गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ತುಂಬಾ ಚೆನ್ನಾಗಿತ್ತು girls, amazing. Okay, so the next segment is super special because if the children danced and sang, it would invariably have been someone behind the performance. And I would like to call upon all those someone specials, all the ladies, to please come on stage for the children's felicitation. Ladies, Chaya.
Gitanjali, all of you. Ladies, please come on stage. We will have the children's felicitation for the morning session. All the ladies, please come on stage. Namrata, we need you on stage. Prasanna, Namrata, Prasanna, we need you on stage. I can do that. Can ask. Okay, all the ladies and all the children, and I would like something special. I think for Omi, I would like Gitanjali to do the felicitation. Please, Reneha, help me with the trays. All the ladies, please come on stage. It is not. So there is a prize going out there for Romi, Sadhvi. I would like one. Very good, lovely. Amita, I would like you to felicitate Sadhvi. And Shilpa will do the honors. Now I will call upon Giridhar to come on stage. Call Vedant. Okay, he's having his breakfast. He will still come, I'm sure. This is a felicitation and a prize distribution ceremony, so it was rightly pointed out. Yash, welcome on stage. He's been waiting. Giridhar? Yes, Yash, you get your prize there. Big round of applause. Okay, Vedant has taken it. Giridhar? Okay. Has Vedant taken his prize? Where is Vedant? Calling upon Vedant? Here he is. I request Saujanya or Shilpa, whoever, Amrita, everyone can give it. Yes, Rashmi is giving it. Okay, wonderful. Next up, we have Arnika, requesting Arnika to come on stage. And Deepika is doing the honors. And then we call upon Kriti and Udgita. A big round of applause for all the children who've been doing all the hard work. And behind these performances, yes. I request all the children, if they are around, to come for a group photograph on stage.